ದಿ RRR. RRR ಅಂದರೆ ರಾಜಮೌಳಿ. ರಕ್ಷಿತ್ ಶೆಟ್ಟಿ, ರಾಜು ಶೆಟ್ಟಿ, ರಿಷಬ್ ಅವ್ರನ್ನೆಲ್ಲ ನೋಡಿದಾಗ ನಿಮ್ಗೂ ಅವ್ರ ಜೊತೆ ಏನಾದ್ರು ಸಿನಿಮಾ ಮಾಡ್ಬೇಕಂತ ಅನ್ಸಿದ್ಯಾ? ಹುಬ್ಬಳ್ಳಿ ಭಾಷೆ ಹಾಕಿದ್ರೆ ದೊಡ್ಡ ಹಿಟ್ಟಾಗುತ್ತೆ ಅಂತಿತ್ತು ಟ್ರೆಂಡ್. ಈಗೇನಾಯ್ತು, ಮಂಗಳೂರು ಭಾಷೆ ಹಾಕಿದ್ರೆ ಹಿಟ್ಟಾಗುತ್ತೆ ಅಂತ ಇದ್ರಿ ಟ್ರೆಂಡ್. ಕರಾವಳಿ ಸಿನಿಮಾಗಳು, ನಾರ್ತ್ ಕರ್ನಾಟಕ ಸಿನಿಮಾಗಳು, ಸೌತ್ ಕರ್ನಾಟಕ ಸಿನಿಮಾಗಳು ಇದು ಕೊನೆ ಆಗ್ಬೇಕು. ನಾವು ಮಾತಾಡೋದು ತಪ್ಪಾಗ್ತದೆ, ನಾವು ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳು ಅಲ್ಲ. ಚಂದ್ರು ಬಲೆ ಕಿಲಾಡಿ ಅನ್ಸುತ್ತೆ ಅಂತ ತುಂಬಾ ಜನ ಚರ್ಚೆ ಮಾಡ್ತಾರೆ. ಯಾರು ಏನು ಅನ್ಕೊಂಡ್ರೆ ನನ್ನ ಥಾಟ್ ನಾನು ತೆಗಿಬೇಕು ಅನ್ಕೊಂಡು ಈಗ ವರ್ಕ್ ಮಾಡ್ತಾ ಇದ್ದೀನಿ, ಅದನ್ನ ರೀಶೇಬಲ್ ಮಾಡ್ಕೊಂಡು. ಎಸ್, ಹಾಯ್ ಸರ್, ನಾನು ಗೌತಮ್ ಅಂತೇಳಿ. ಸಿನಿಮಾ ತುಂಬ ಕಷ್ಟಪಟ್ಟು ಮಾಡ್ತೀರಾ, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ವಿ ನಾವು. ಸಿನಿಮಾ ಮಾಡ್ತೀರಾ, ಆ ನಂತರ ಅದನ್ನ ಜನರ ಕೈ ಕೊಡ್ತೀರಾ. ಸಿನಿಮಾ ಆದ ನಂತರ ಆ ಸಿನಿಮಾಗಳು ಪೈರಸಿ ಆಗ್ತವೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ಇಲ್ಲ, ಇದು ಇವತ್ತೇ ಇಲ್ಲ, ಅದೊಂದು ಪಿಡುಗು. ಅದು ತುಂಬ ಎಲ್ಲ ಲ್ಯಾಂಗ್ವೇಜರ್ಗೂ ಇದೆ, ನಮಗೂ ಇದೆ, ಎಲ್ಲರಿಗೂ ಇದೆ. ಡೆಫಿನೆಟ್ಲಿ ಅದನ್ನು ಡೈರೆಕ್ಟರ್ಸ್ ಆಗಲಿ, ನಾವು ಪ್ರೊಡ್ಯೂಸರ್ಸ್ ಆಗಲಿ, ನಮ್ಮ ಕೈಲಿ ಇಲ್ಲ. ಅದು ಪೈರಸಿ ಆಗೋದ್ರಿಂದ ಡೆಫಿನೆಟ್ಲಿ ಪ್ರೊಡ್ಯೂಸರ್ಗೆ ಲಾಸ್ ಆಗುತ್ತೆ, ಆಗಬಾರ್ದು ಅದು. ಅದನ್ನು ಗೌರ್ಮೆಂಟು, ಅದಕ್ಕೆ ಸಂಬಂಧಪಟ್ಟಂಥ ಸೈಬರು ಅದನ್ನು ಒಂದು ಕರೆಕ್ಟ್ ಆ್ಯಕ್ಷನ್ ತೊಗೊಂಡ್ರೆ ಚೆನ್ನಾಗಿರ್ತದೆ. ಅದ್ರ ಬಗ್ಗೆ ನಂಗೆ ಅಷ್ಟು ನಾಲೆಡ್ಜ್ ಇಲ್ಲ, ಅದ್ರ ಬಗ್ಗೆ ಗೊತ್ತು. ನಿಮ್ಮ ಸಿನಿಮಾ ಪೈರಸಿ ಯಾವ್ದಾದ್ರು ಆಗಿದ್ಯಾ? ಆದಾಗ ನಿಮಗೆ ಎಷ್ಟು ಬೇಜಾರಾಗಿತ್ತು? ಇಲ್ಲ, ಆಗಿದೆ, ನಮ್ಮ ಸಿನಿಮಾಗಳು ಆಗಿದೆ, ಯಾವುದಾದ್ರೂ ಅಂತಲ್ಲ, ಪ್ರತಿ ಸಿನಿಮಾನೂ ಆಗ್ತವೆ. ಅದ್ರ ಮೇಲೆ ಕಂಟೆಂಟ್ ಇದ್ದು ಗೆದ್ದಿದ್ದಾವೆ. ಹೆಂಗೆ ಹೇಳೋದಂದ್ರೆ, ಒಂದು ಊರು ಅಂತಂದಮೇಲೆ ಎಲ್ಲ ಥರನೂ ಇರ್ತಾರಲ್ವ ಸರ್, ಹಂಗೆ ಪೈರಸಿ ಮಾಡೋರು ಒಂದು ಸಿನಿಮಾ ಲ್ಯಾಂಡ್ ಅಂದಾಗ ಒಂದು ಗ್ಯಾಂಗ್ಗಳು ಇರ್ತವೆ. ಅದಕ್ಕೆ ಗೌರ್ಮೆಂಟು ಅದಕ್ಕೊಂದು ಕಡಿವಾಣ ಹಾಕಿ, ಅದಕ್ಕೊಂದು ಕರೆಕ್ಟಾಗಿರೋ ಒಂದು ಡಿಪಾರ್ಟ್ಮೆಂಟ್ ತಂದು ಅದನ್ನೆಲ್ಲ ಕಡಿವಾಣ ಹಾಕಿದ್ರೆ ಇಂಡಸ್ಟ್ರಿ ಇನ್ನೂ ಚೆನ್ನಾಗಿ ಗ್ರೋತ್ ಆಗುತ್ತೆ. ಇನ್ನೊಂದು ಪ್ರಶ್ನೆ ಏನಂತ ಹೇಳಿದ್ರೆ, ನಾವು ಸಿನಿಮಾ ಅಂತ ಹೇಳಿದಾಗ ಸಿನಿಮಾ ಡೈರೆಕ್ಟರ್ ಬಗ್ಗೆ ಮಾತಾಡ್ತೀವಿ, ಸಿನಿಮಾಗ್ರಾಫರ್ ಬಗ್ಗೆ ಮಾತಾಡ್ತೀವಿ, ವಿಡಿಯೋ ಮಾಡಿದ್ರು ಅದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ. ಆದರೆ ಆರ್ಟ್ ಡಿಪಾರ್ಟ್ಮೆಂಟ್ ಬಗ್ಗೆ ಯಾರು ಮಾತಾಡೋದಿಲ್ಲ. ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅವ್ರು ಎಷ್ಟು ಕಷ್ಟಪಡ್ತಾರೆ ಸೆಟ್ಟಲ್ಲಿ? ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಇಲ್ಲ ಸರ್, ನಾನು ಆಗಲೇ ಹೇಳಿದೆ, ಸಿನಿಮಾ ಅನ್ನೋದು ಇದೆಯಲ್ಲ, ಒಬ್ಬರಿಂದ ಆಗೋದಲ್ಲ ಅದು ಸರ್. ಎಲ್ಲ ಜಾಬು ದೊಡ್ಡದೇ, ಇಲ್ಲಿ ಡೈರೆಕ್ಟರ್ ಜಾಬ್ ಒಂದೇ ಅಲ್ಲ, ಪ್ರತಿಯೊಬ್ಬರು ಸಿನಿಮಾದಲ್ಲಿ ದುಡಿತಕ್ಕಂಥ ಎಲ್ಲರ ಜಾಬು ದೊಡ್ಡದೇ. ಇಲ್ಲಿ ಲೈಟ್ ಮ್ಯಾನ್ ಜಾಬು ದೊಡ್ಡದೆ, ಮೇಕಪ್ ಮ್ಯಾನ್ ಜಾಬು ದೊಡ್ಡದೆ. ಅವನಿಲ್ಲ ಅಂದರೆ ಅವತ್ತು ಶೂಟಿಂಗೇ ಆಗಲ್ಲ. ಹಾಗಾಗಿ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ವ್ಯಾಲ್ಯೂ ಇದೆ ಗೌತಮ್. ಆರ್ಟ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ವ್ಯಾಲ್ಯೂ ಇದೆ, ವ್ಯಾಲ್ಯೂ ಇಲ್ಲ ಅಂತ ಏನಿಲ್ಲ. ಈಗ ನಮ್ಮ ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅಂತ KGF ಎಲ್ಲ ಮಾಡಿರೋರು. ಬಟ್ ಆರ್ಟ್ ಅವ್ರ ಜೊತೆ ಜನ ಇರ್ತಾರೆ, ಅಸಿಸ್ಟೆಂಟ್ಸು. ಅವ್ರು ನಿಜವಾಗ್ಲೂ ತುಂಬ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾರೆ, ಒಂದು ಫಾರ್ಮರ್ಸ್ ಥರನೇ ಹಾರ್ಡ್ ವರ್ಕ್ ಮಾಡಿ ಮಾಡ್ತಾರೆ. ಸೊ ಸಿನಿಮಾ ಅಂತಂದಾಗ ಮೇಕಪ್ ಮ್ಯಾನ್ ಫಾರ್ ಎಕ್ಸಾಂಪಲ್, ಪಾಪ ಒಂದು ಸ್ವೆಟ್ ಬಂದರೆ ಬ್ಯಾಗ್ ಹಾಕ್ಕೊಂಡು ಹೋಗಿ ಅವನು ಒರೆಸ್ತಾನೆ, ಶೂ ಹಾಕ್ತಾನೆ. ಇವ್ರದೆಲ್ಲ ನಾವು ಸ್ಮಾಲ್ ಅಂತ ಹೆಂಗೆ ಅಳಿಯೋಕ್ಕಾಗುತ್ತೆ? ಇವರೆಲ್ಲ ಗ್ರೇಟ್ ಮ್ಯಾನ್ಸ್ ಇವರೆಲ್ಲರೂ. ಒಂದು ಸಿನಿಮಾ ಸ್ಕ್ರೀನಲ್ಲಿ ನಾವು ವಿಜಿಲ್ ಹೊಡೆಯೋದು ಅಲ್ಟಿಮೇಟ್ ಹೀರೋಗೆ, ಡೈರೆಕ್ಟ್ರಿಗೂ ಅಲ್ಲ, ಪ್ರೊಡ್ಯೂಸರ್ಗೂ ಅಲ್ಲ, ಶೂ ಹಾಕ್ದ ಅಂತ ಮೇಕಪ್ ಮ್ಯಾನ್ಗೂ ಅಲ್ಲ, ಸ್ವೆಟ್ ನೀರು ಒರೆಸ್ದ ಅಂತೇಳಿ ಮೇಕಪ್ ಮ್ಯಾನ್ಗಲ್ಲ. ಆ ಸೆಟ್ ಬಿದ್ದೋಗ್ತಾ ಇದ್ರೆ ಅವ್ನು ಎದೆ ಕೊಟ್ಟು ಬೆನ್ನು ಕೊಟ್ಟು ಎತ್ತು ನಿಲ್ಲಿಸ್ತಾನೆ, ಅಥವಾ ಡಸ್ಟ್ ಹಾಕ್ತಾನೆ, ಅವ್ರಿಗೆ ಅಂತಲ್ಲ. ಸೊ ಹೀರೋಗೆ ವಿಸಿಲ್ ಹೊಡೆದ್ರೆ ನಾವೆಲ್ಲ ಎಂಜಾಯ್ ಮಾಡ್ತೀವಿ. ಈಗ ಮನೇಲಿ ಯಜಮಾನನಿಗೆ ಅಥವಾ ಯಜಮಾನ ಅಂತಂದ್ರೆ ನಾವು ಯಾರನ್ನ ಅಂದ್ಕೊಡ್ತೀವಿ, ಅವ್ರಿಗೆ ವಿಸಿಲ್ ಹೊಡೆದ್ರೆ ಇಡೀ ಮನೆಯವರೆಲ್ಲ ಸಂಭ್ರಮಿಸ್ತಾರೆ ಹಬ್ಬದ ಥರ. ಸೊ ಸಿನಿಮಾ ಟೀಮ್ ವರ್ಕ್ ಸರ್. ಅವರು ದೊಡ್ಡವರು, ಇವ್ರು ಚಿಕ್ಕವರು, ಅವ್ರು ಚಿಕ್ಕವರು ಅನ್ನೋದಲ್ಲ, ಸಿನಿಮಾನೇ ಒಂದು ಟೀಮ್ ವರ್ಕ್. ಎಸ್, ಥ್ಯಾಂಕ್ ಯು. ಕಳೆದ ಒಂದು ಪ್ರಶ್ನೆ, ಈಗ ಸಿನಿಮಾ ರಂಗದಲ್ಲಿ ಈ RRR ಅಂತ ಹೇಳಿದ್ರೆ ನಿಮ್ಮ ಮಂಗಳೂರಿನವರು ರಕ್ಷಿತ್ ಶೆಟ್ಟಿ, ರಾಜು ಶೆಟ್ಟಿ, ರಿಷಬ್ ಅವ್ರನ್ನೆಲ್ಲ ನೋಡಿದಾಗ ನಿಮ್ಗೂ ಅವ್ರ ಜೊತೆ ಏನಾದ್ರು ಸಿನಿಮಾ ಮಾಡ್ಬೇಕಂತ ಅನ್ಸಿದ್ಯಾ? ಮಾಡಿದ್ರೆ ಯಾವ ಥರ ಸಿನಿಮಾನ ಅವ್ರನ್ನ ಇಟ್ಕೊಂಡು ಮಾಡ್ತೀರಾ ಅಂತ? ಸರ್ ಇಲ್ಲ, ನನಗೆ RRR ಅಂದರೆ ರಾಜಮೌಳಿ. RRR ಒಂದು ನೀವು ಹೇಳಿದ್ಮೇಲೆ RRR ನಾನು ಶಾಕ್ ಆಗ್ಬಿಟ್ಟು, ಯಾಕೆ ರಾಜಮೌಳಿ ಅವ್ರ ಬಗ್ಗೆ ತಗೋತಾ ಇದ್ದೀರಿ ಅಂತ. ಡೆಫಿನೆಟ್ಲಿ ಆಯಾ ಕಾಲಘಟ್ಟಕ್ಕೆ ಸರ್, ಶಂಕರ್ನಾಗ್ ಸಾರ್ ಇದ್ದರು, ಉಪೇಂದ್ರ ಸಾರ್ ಇದ್ದರು, ಅಣ್ಣವ್ರಿದ್ದರು. ಒಂದು ಸಿಂಪಲ್ ಲಾಜಿಕ್ ಹೇಳ್ತೀನಿ, ಎಲ್ಲ ಕಾಲಕ್ಕೂ ಈಗ 2 ದಿನ ಚಂದ್ರನೂ ಇದ್ದ, ಆಮೇಲೆ ಅದರಿಂದ ಇನ್ನೊಬ್ರು ಇದ್ದರು, ಭಟ್ರು ಇದ್ದರು, ಸೂರಿ, ಎಲ್ಲರೂ ಇದ್ದಾರೆ, ಇಲ್ಲಿ ಎಲ್ಲರೂ ಇದ್ದಾರೆ. ಆ ಸಕ್ಸಸ್ ಸಿಕ್ಕಿದಾಗ ಆ ಸೆಲೆಬ್ರೇಷನ್ ಅವರಿಗೆ. ಪ್ರತಿಯೊಬ್ಬರು ಟ್ರೈ ಮಾಡ್ತಾರೆ, ಅವ್ರಿಗೆ ಸಕ್ಸಸ್ ಸಿಕ್ಕಿದಾಗ ಸೆಲೆಬ್ರೇಷನ್. ಈಗ ಹುಬ್ಳಿ ಭಾಷೆ ಆಗ್ಬಿಟ್ಟು ಒಂದು ಸಿನಿಮಾ ಮಾಡಿಬಿಟ್ರೆ ದೊಡ್ಡ ಹಿಟ್ಟಾಗ್ಬಿಡೋದು. ನಾನು ಮೈಲಾರಿ ಮಾಡ್ತಿದ್ದೆ, ನಾವು ಸೌದತ್ತಿಯಲ್ಲಿ ಸಾಂಗ್ ಮಾಡಬೇಕು, ದೊಡ್ಡ ಹಿಟ್ಟಾಗುತ್ತೆ ಅಂತ ನಮ್ಮ ಪ್ರೊಡ್ಯೂಸರ್ ಶ್ರೀಕಾಂತ್ ಅವರು. ನನಗೆ ಅವ್ರು ನೋಡಿದ್ರೆ ನಗು ಬರ್ತಾಯಿದ್ವಿ, ಏನು ಸರ್ ಸೌದತ್ತಿಯಲ್ಲಿ ಸಾಂಗ್ ಮಾಡಿಬಿಟ್ರೆ ಹುಬ್ಳಿ ಜನ ಹತ್ರ ಅಲ್ಲಿ ಮಾಡೋ ಅವ್ರು ಇಷ್ಟಪಡ್ತಾರೆ, ಆರಾಧಿಸ್ತಾರೆ ಅಂತ ನನಗೆ ಯಾವಾಗ ಅನಿಸ್ತಿಲ್ಲ. ನಾನು ಇನ್ನೂ ಹೊಸಬ. ಅವ್ರು ಹೇಳ್ದಂಗೆ ನೀವು ಹುಬ್ಳಿಯಲ್ಲಿ ಸೌದತ್ತಿ ಎಲ್ಲ ಮಾತ್ರ ಸಾಂಗ್ ಮಾಡಿ ದೊಡ್ಡ ಹಿಟ್ಟಾಯ್ತು ಸಿನಿಮಾ. ಹುಬ್ಬಳ್ಳಿ ಭಾಷೆ ಹಾಕಿದ್ರೆ ದೊಡ್ಡ ಹಿಟ್ಟಾಗುತ್ತೆ ಅಂತಿತ್ತು ಟ್ರೆಂಡು. ಈಗೇನಾಯಿತು, ಮಂಗಳೂರು ಭಾಷೆ ಹಾಕಿದ್ರೆ ಹಿಟ್ಟಾಗುತ್ತೆ ಅಂತ ಇದ್ರಿ ಟ್ರೆಂಡು. ಸೊ ನಮ್ಮ ಜನ ಏನು ಕೇಳ್ತಾರೆ ಅದನ್ನು ಮಾಡ್ಕೊಂಡು ಹೋಗ್ತಿರ್ಬೇಕು. ರಿಷಬ್ ಅವರು ನಾನು ಮಾತಾಡ್ಸಿದ್ದೀನಿ, ಪ್ರಶಾಂತ್ ಅವರು ಚೆನ್ನಾಗಿ ಮಾತಾಡ್ಸಿದ್ದೀನಿ, ಯಾರು ರಕ್ಷಿತ್ ಅವರು, ಎಲ್ಲರೂ ಈ ಕಲಾ ಸೇವೆ ಮಾಡೋಕ್ಕೆ ಬಂದಿರತಕ್ಕಂತಹ ಎಲ್ಲ ಡೈರೆಕ್ಟರ್ಸ್ ಅಷ್ಟೇ. ಇಲ್ಲಿ ಅವ್ರ ಸಕ್ಸಸ್ ಬಂದಾಗ ಅವರು ಸೆಲೆಬ್ರೇಟ್ ಮಾಡಿಕೊಂಡು ಅವರು ಇದು ಮಾಡ್ತಾರೆ. ನೆಕ್ಸ್ಟ್ ಇನ್ನೊಂದು ಜನ್ರೇಷನ್ ಬರುತ್ತೆ,
ಇದರಲ್ಲಿ ನಾವು ಯಾವುದೇ ಇದು ಮಂಗಳೂರವರು ಅಂತ ಅನ್ನೋದು, ಇದು ಹುಬ್ಳಿಯವರು ಅಂತ ಅನ್ನೋದು, ಇದು ಬೆಂಗಳೂರವರು ಅಂತ ಅನ್ನೋದು, ಯಾಕೆ ಪುಟ್ಟಣ್ಣ ಕಣಗಾಲರಲ್ಲಿ ಇಲ್ವೋ ಬೆಂಗಳೂರಲ್ಲಿ ಕಟ್ಟಲಿಲ್ವಾ? ಸೊ ಆ ಟ್ರೆಂಡ್ ಅಷ್ಟೇ. ಇದನ್ನು ನಾವು ಪ್ರೇಕ್ಷಕರು ಯಾರು ಪಾಪ ಮಂಗಳೂರವರು ಅಂತ ಒಂದು ಅದು ಗ್ಯಾಂಗ್ ಅನ್ನೋದು, ಬೆಂಗಳೂರವರು ಒಂದು ಗ್ಯಾಂಗ್ ಅನ್ನೋದು, ಹುಬ್ಬಳ್ಳಿ ಗ್ಯಾಂಗ್ ಅನ್ನೋದು, ಈ ತಾರತಮ್ಯಗಳನ್ನು ದಯವಿಟ್ಟು ಬಿಟ್ಬಿಡಿ ಅಂತ ನಾನು ಪ್ರೇಕ್ಷಕರನ್ನ ಕೇಳ್ತೀನಿ. ಬೇಡ, ಇವೆಲ್ಲ ನಾವೆಲ್ಲ ಒಂದೇ ಕನ್ನಡಿಗರು, ಯಾರು ಕನ್ನಡಿಗಾಸ್. ಸರ್ ಟ್ರೆಂಡ್ ಅಂದಾಗ ನಾನು ಇದನ್ನೊಂದು ಕೇಳಬೇಕು ಅಂತ ಅನ್ಕೋತಾ ಇದ್ದೆ. ಈ ಅಪ್ಡೇಟ್ ಆಗೋದಿದೆಯಲ್ಲ ಡೈರೆಕ್ಟ್ರು, ತುಂಬ ಜನ ಈಗ ನಾವು ದೊಡ್ಡ ದೊಡ್ಡ ಡೈರೆಕ್ಟ್ರ್ ನೋಡಿದ್ದೀವಿ, ಅವ್ರು ಅಪ್ಡೇಟ್ ಆಗಲಿಲ್ಲ ಅದಕ್ಕೆ ಸೋತೋದ್ರು. ಇವತ್ತಿನ ಟ್ರೆಂಡ್ಗೆ ಅಪ್ಡೇಟ್ ಆಗಬೇಕು ಅಂತ. ಸೊ ಅದು ಎಷ್ಟು ಇಂಪಾರ್ಟೆಂಟು ನಿಜವಾಗ್ಲೂ? ದೊಡ್ಡ ದೊಡ್ಡ ಡೈರೆಕ್ಟ್ರ್ ಈಗ ಹೊರಟೋಗ್ಬಿಡ್ತಾರೆ, ಸೈಡ್ ಲೈನ್ ಆಗ್ತಾರೆ, ಈಗ ಸಕ್ಸಸ್ಸೇ ಬರಲ್ಲ. ಅವ್ರು 4 ಸಿನಿಮಾ ಹಿಟ್ ಆಗುತ್ತೆ, ಆಮೇಲೆ ಅವ್ರು ಎಷ್ಟು ಮಾಡಿದ್ರು ಕೂಡ ಟ್ರೆಂಡ್ಗೆ ಅಪ್ಡೇಟ್ ಆಗಿಲ್ಲ ಅವರು ಅಂತಾರೆ. ಹೌದಾ? ಸಿನಿಮಾ ಅಪ್ಡೇಟ್ ಆದರೆ ಸಕ್ಸಸ್ ಆ ಡೈರೆಕ್ಟ್ರುಗಳಿಗೆ? ಡೆಫಿನೆಟ್ಲಿ ಅಪ್ಡೇಟ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸರ್. ಯಾಕಂತಂದರೆ ನಮ್ಮ ಮೊಬೈಲೇ ತೊಗೊಳ್ಳಿ ಸರ್, ಪ್ರತಿ ವರ್ಷ ಬಿಡ್ತಾನೆ ಒಂದೊಂದು ಅಪ್ಡೇಟ್ ಅಂತ. ಅದರಲ್ಲಿ ಏನು ಚೇಂಜ್ ಮಾಡಿರ್ತಾನೆ, ಸ್ಮಾಲ್ ಒಂದು ಲೆನ್ಸ್ ಚೇಂಜ್ ಮಾಡಿರ್ಬೋದು, ಅದು ಕೂಡ ಅಪ್ಡೇಟೇ. ನಾವು ಆ ಫಾಲೋಪಲ್ಲಿ ಇರಬೇಕು. ನನ್ನ ತಮ್ಮ ಡಾಕ್ಟರು ಮ್ಯಾನ್ಯಲ್ ಆಪ್ರೇಷನ್ ಮಾಡ್ತಿದ್ರು. ಅವ್ರು ಒಂದು ಸತಿ ನಾನು ಅಬ್ರಾಡ್ ಹೋಗಬೇಕು, ಇದೇನೋ ಕಲಿಬೇಕು ಅಂದರು. ನೀನೇ ದೊಡ್ಡ ಡಾಕ್ಟರ್ ಇಲ್ಲಿಲ್ಲ, ಮತ್ತೇನೋ ಕಲಿಯೋದಿದೆ ಅಂದೆ. ಇಲ್ಲ, ನಾವು ಡಾಕ್ಟ್ರು ಸಾಯೋರು ಕಲಿಬೇಕು, ಈಗ ಲ್ಯಾಪ್ರೋಸ್ಕೋಪಿನ ಇದು ತುಂಬ ದಿನಗಳಿಂದ ಹೇಳ್ತಾ ಇದ್ದೀನಿ, ಕಂಪ್ಯೂಟರೈಸ್ಡ್ ಆಗಿ ಮಾಡೋದು ಇದು ಬಂದಿದೆ ಅಂದರು. ಮತ್ತೊಂದು ವರ್ಷ ಹೋಗಿ ಇಲ್ಲೇ ದೊಡ್ಡ ಡಾಕ್ಟ್ರು, ಇಲ್ಲೇ ದೊಡ್ಡ ದುಡಿಯೋದಿದೆ, ಅಲ್ಲೋ ಒಂದು 6 months ಕೋರ್ಸ್ ಮಾಡ್ಕೊಂಡು ಬಂದರು. ಸೊ ಇವಾಗ ಯಾವುದೋ ಕೋರ್ಸ್ಗೆ ಹೋಗ್ಬೇಕಂತೆ ತಿರ್ಗಾ. ಸೊ ಒಂದು ಮೆಡಿಕಲಲ್ಲಿ ಹೆಂಗಿದೆ ಅಂದರೆ ಎಲ್ಲ ಫೀಲ್ಡರ್ಸ್, ನಾನು ನಿಮ್ಗೆ ಹೇಳಿದೆ, ಎಲ್ಲರೂ ಎ ಅಂತಿದ್ದಾರೆ. ಎ ಅಂದರೆ ಏನು? ಎಲ್ಲರೂ ಆಡಿಯನ್ಸ್ ಎಲ್ಲ ಏನು ಅನ್ಕೊಂಡ್ಬಿಟ್ಟಿದ್ದಾರೆ, ಏನು ಬಂದರೂ ಇದು ಎ ಅಂತಾರೆ. ಎಲ್ಲ ಎ ಕೊಡಲ್ಲ. ಇನ್ನೂ ಏನು ನಾವು ಅಂದ್ಕೊಂಡು ಸಕ್ಸಸ್ ಆಗೋಕ್ಕೆ ಇನ್ನೂ ಟೈಮ್ ಬೇಕು. ಅದಕ್ಕೆಲ್ಲ ಒಂದು ಮೂವಿ ಮಾಡೋಷ್ಟು ಮಟ್ಟಕ್ಕೆ ಏನು ಡೆವಲಪ್ಮೆಂಟ್ ಏನು ಆಗಿಲ್ಲ. ನಾನು ಹೇಳಿದೆ ನಿಮಗೆ, ಎಲ್ಲಿ ನಾವು ಒಂದು 50 ಸೆಕೆಂಡ್ ಮಾಡಬೇಕು ಅಂತಂದ್ರು ಅದಕ್ಕೆ ಇಂಟಿಗ್ರೇಟ್ ಮಾಡೋದು ಕಲಿಬೇಕು. ಇಂಟಿಗ್ರೇಟ್ ಅಂದರೆ ಏನೋ, ನಾವು ಅದಕ್ಕೆ ಫೀಡ್ ಮಾಡಿಬಿಟ್ರೆ ಬಂದ್ಬಿಡಲ್ಲ, ಅದು ಶಾರ್ಟ್ ಟು ಶಾರ್ಟ್ ಕಂಟಿನ್ಯೂಟಿ, ಅದನ್ನು ಕಲಿಬೇಕು ಒಬ್ಬ ಡೈರೆಕ್ಟ್ರು. ಸೊ ನಾನೇ ಹೋಗಿ ನನ್ನ ದೊಡ್ಡ ಕಲ್ಪನೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಹೋಗಿ ನಾನೇ ಒಂದು 3-4 months ಕೂತ್ಕೊಂಡಿದ್ದೆ. ಇದನ್ನು ಹೆಂಗೆ ಮೇಕಿಂಗ್ ಮಾಡ್ತೀನಿ, ಇದನ್ನು ಹೆಂಗೆ ತೊಗೋಬೇಕು ನಾನು ಅನ್ನೋದನ್ನು. ಹಾಗೆ ಇದನ್ನೇ ಅಪ್ಡೇಟ್ ಅನ್ನೋದು. ಪ್ರತಿ ಸಿನಿಮಾ, ಈಗ ನೀವೇ ಹೇಳಿದ್ರಿ ಕೆ ಜಿ ಎಫ್ ಮೇಕಿಂಗು ನಾವೆಲ್ಲರೂ ಅಂದ್ಕೊಂಡಷ್ಟು ಈಸಿ ಅಲ್ಲ. ಅದು ಆ ಟೋನ್ ಬರೋದಕ್ಕೆ, ಆ ಟಿಂಟ್ ಬರೋದಕ್ಕೆ, ಮತ್ತು ಅದಕ್ಕಿರೋ ಶಾರ್ಟು, ಆ ಕ್ಯಾಮ್ರಾ, ಮತ್ತು ಲೆನ್ಸಸ್ಸು, ಇದೆಲ್ಲ ನಾನು ಐ ಲವ್ ಯು ಮಾಡಿದ ಕ್ಯಾಮ್ರಾದಲ್ಲಿ ಬರಲ್ಲ ಅದು. ಸೊ ಈಗೇನು ಐ ಲವ್ ಯು ಸೂಪರ್ 100 days ನಂದು ಐ ಲವ್ ಯು, ನಾನು ಐ ಲವ್ ಯು ಮಾಡಿದ್ದೀನಿ, ಅದೇ ಕ್ಯಾಮ್ರಾ ತೊಗೊಂಡು ಅದೇ ಟೆಕ್ನಾಲಜಿ ಇಟ್ಕೊಂಡು ನಾನು ಕಬ್ಜಾ ಮಾಡ್ತೀನಿ ಅಂದರೆ ಅಗೇನ್ ನಾನು 3 months ಬಾಂಬೆಗೆ ಹೋದೆ. ಈ ನನ್ನ ಎಫರ್ಟ್ ಯಾರಿಗೂ ಗೊತ್ತಿಲ್ಲ. ಆಫ್ಟರ್ ಐ ಲವ್ ಯು 100 days ನಾನು ಮುಂಬೈಗೆ ಹೋದೆ. ಈ ಥರ ಎಜುಕೇಟೆಡ್ಸ್ನ ಒಂದು 3-4 ಜನ ಜೊತೆಲಿ ಇಟ್ಕೊಂಡು, ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ ಅಂತ, ನನಗೆ ಇಂಗ್ಲೀಷ್ ಸ್ವಲ್ಪ ಲ್ಯಾಂಗ್ವೇಜ್ ಪ್ರಾಬ್ಲಮ್, ಹಂಗಂತ ನಾನು ಕೂತ್ಕೊಳ್ಳಿಲ್ಲ. ಇಂಗ್ಲೀಷ್ ಚೆನ್ನಾಗಿ ಗೊತ್ತಿರೋರನ್ನ ನಾನು ಹೈರ್ ಮಾಡಿಕೊಂಡೆ, ನನ್ನ ಜೊತೆ 3 months ಬೇಕು ನೀವು ಬನ್ನಿ ಅಂತ. ನನ್ನ ಕನ್ನಡ ಹೇಳೋದನ್ನು ನೀಟಾಗಿ ರೈಟ್ ಮಾಡಿಸ್ಕೊಂಡೆ. ಎಲ್ಲ ಕಂಪ್ನಿಗೂ ಹೋದೆ. ಜರ್ಮನ್ ಇಂಗ್ಲೀಷ್ ಮಾಡೋನ ಹತ್ರ ಅಮೆಝಾನ್ಗೆ ಹೋಗಿ ನಾನು ರೀಡಿಂಗ್ ಕೊಟ್ಟೆ. ಅವರು ಫುಲ್ಲು ಅಮೆಝಾನ್ ಒಂದು 15-16 ಜನ ಟೀಮು ಕೇಳ್ತಾ ಇದ್ರು. ನಾನು ಅವನೇನೋ ರಾಂಗ್ ಆಯಿತು, ಒಂದು ಸ್ವಲ್ಪ ರಾಂಗ್ ಆಯಿತು. ನನಗೆ ಏನು ಮಾಡೋದು, ನನಗೆ ಇಂಗ್ಲೀಷ್ ಬರುತ್ತೆ, ಅದರೊಳಗಡೆ ತಪ್ಪಾಗ್ಬಿಟ್ರೆ ಫೋಬಿಯಾ ನನಗೆ. ಸರ್ ಏನು ಮಾಡೋದು ಅಂತ ನನಗೆ ಗೊತ್ತಿರೋ ಇಂಗ್ಲೀಷಲ್ಲೇ ಸ್ಟಾರ್ಟ್ ಮಾಡಿದೆ. ನೀವು ಬಿಲೀವ್ ಆರ್ ನಾಟ್, ಏನು ಹೇಳಿದ್ರು ಗೊತ್ತಾ ಸರ್, 16 ಜನ ಫುಲ್ ಟರ್ನ್ ಟು ಚಂದ್ರು. ಸರ್ 2 ನಿಮಿಷ ಇರಿ ನೀವು, ಪರವಾಗಿಲ್ಲ ನೀವು ಹಂಗೆ ಹೇಳಿ ಅರ್ಥ ಆಗ್ತಿದೆ ಅಂದರು. ನಾನು ಅಂದರೆ ನಾನು ಮಾಡಿದ ಫೀಲ್ಗೆ, ನನ್ನ ಲ್ಯಾಂಗ್ವೇಜಲ್ಲಿ ಅರ್ಥ ಆಗೋದು ಮುಖ್ಯ. ಅಪ್ಡೇಟ್ ಅನ್ನೋದು ಸರ್, ನಾನು ಕಬ್ಜಾ ಮಾಡೋಕ್ಕೂ 3 months ಮುಂಬೈಗೆ ಹೋಗಿ ಬಿಫೋರ್ ಶೂಟ್ ಮಾಡಿ, ನನಗೆ ಉಪ್ಪಿ ಸರ್ ಜೊತೆ ಒಳ್ಳೆ ಸಂಪರ್ಕ ಇದೆ. ನಾನು ಇಷ್ಟಪಡೋ ಹೀರೋ ಶಿವಣ್ಣ, ಉಪ್ಪಿ ಸರು ನನಗೆ ಯಾವಾಗಲೂ ಅವಲ್ಬಿಟ್ಟು ನನ್ನ ತಮ್ಮನ ಥರ ನೋಡ್ತಾರೆ. ನಾನು ಹೋದೆ, ಸರ್ ತುಂಬ ಒಂದು ಎಕ್ಸ್ಟ್ರಾನರಿ ಸಿನಿಮಾ ಮಾಡಬೇಕು ಅಂತ ನನಗೊಂದು ಆಸೆ ಆಗಿದೆ, ನಿಮ್ಮ ಸಪೋರ್ಟ್ ಬೇಕು ಸರ್ ಅಂದೆ. ಅವ್ರು ಆಲ್ವೇಸ್ ನಾನು 2 ಸಿನಿಮಾ ಮಾಡಿದ್ದೆ, ಐ ಲವ್ ಯು ಇಟ್ಟಾಗಿತ್ತು ಅಂದರು. ಒಂದು ಶೋರೀಲ್ ಮಾಡಿದೆ, ನಾನು ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿದೆ, ಸುಮ್ಮನೆ ಏನು ಕಬ್ಜಾ ತೆಗ್ದಿದ್ದಲ್ಲ. ನಾನು ಅದನ್ನು ಏನೇನು ಮಾಡ್ಕೊಂಡು ಒಂದು ಟೀಮ್ ಮಾಡಿಕೊಂಡೆ. ಹಳೆ ಟೀಮ್ ಅವರೆಲ್ಲ ಕರೆದೆ, ನೋಡಿ ಹೋಗಿದ್ರು, ಹಳೆ ಟೀಮ್ ಎಲ್ಲರೂ ಕರೆದೆ. ದಯವಿಟ್ಟು ಎಮೋಷನ್ಸ್ ಸಾಕು, ನಾನೊಂದು ಬೇರೆ ವೆಂಚರ್ ಮಾಡ್ತಾಯಿದ್ದೀನಿ ಅಂತ ಅವ್ರಿಗೆಲ್ಲ ಕೊಟ್ಟು, ನಾನೊಂದು 2 ವರ್ಷ ನಿಮ್ಗೆ ಸಿಗದೇ ಇದ್ದರೆ ಬೇಜಾರಾಗಬೇಡಿ, ಸಂಬಂಧಗಳು ಮುಖ್ಯ, ಎಲ್ಲರಿಗೂ ಹೇಳಿ ರಿಫ್ರೆಶ್ ಟೀಮ್ ತೊಗೊಂಡೆ. ಕಬ್ಜಾ ಮಾಡೋಕ್ಕೆ ಹೊರಟಾಗ ನಾನು ಸೇಮ್ ಐ ಲವ್ ಯು ತಾಜ್ ಮಹಲ್ ಟೀಮ್ನ ಇಟ್ಕೊಂಡ್ರೆ ನನ್ನದು ಕಬ್ಜಾ ಬರಲ್ಲ. ಆಗ ಕ್ಯಾಮ್ರಾಮನ್ನು, DOP, ಆರ್ಟ್ ಡೈರೆಕ್ಟ್ರು ಎಲ್ಲ ಟೀಮ್ ಚೇಂಜ್ ಮಾಡಿದೆ. ಮತ್ತು ಎಗೈನ್ ನನ್ನ ಸುತ್ತು ಇರ್ತಕ್ಕಂಥವ್ರು ಲ್ಯಾಂಗ್ವೇಜು ಎಲ್ಲ ಇಟ್ಕೊಂಡು 3 months ನಾನು ನ್ಯೂ ಅಸಿಸ್ಟೆಂಟ್ ಡೈರೆಕ್ಟರ್ ಥರ ಮುಂಬೈಲಿ ಓಡಾಡಿದ್ದೀನಿ. ನನ್ನ ಮುಂಬೈಲಿ ಸಿಕ್ಕಂಥ ಇಬ್ಬರು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ ಅವ್ನು ಮುಂಬೈಲಿ ಓಡಾಡ್ತಿದ್ದಾನೆ ಅಂತ ಮಾತಾಡಿದ್ದಾರೆ. ಆಯಿತಾ ಸರ್, ಹೋಗಿ ಹೇಳಿ ಆವಾಗ ನನಗೆ ಗೊತ್ತಾಯಿತು, ಎಸ್ ಈ ಮೇಕಿಂಗ್ ಮಾಡಿದ್ರೆ ಈ ಮಾರ್ಕೆಟಲ್ಲಿ ಬೆಲೆ ಇದೆ ಅಂತ ಗೊತ್ತಾದಮೇಲೆ ಆ ಮೇಕಿಂಗ್ ಹೆಂಗೆ ಮಾಡಬೇಕು ಅಂತೇಳಿ ನಾನೇ 5 ದಿನ ಶೂಟ್ ಮಾಡಿ, ಟಿಂಟ್ ಮಾಡಿ, ಸ್ಟಿಲ್ ತೆಗೆದು ಮಾಡಿ ಆಮೇಲೆ ನಾನು ಕಬ್ಜಾ ಸ್ಟಾರ್ಟ್ ಮಾಡಿದೆ. ಈಗ ನಾನು ನಿಮಗೆ ಒಂದು ಗ್ಲೋಬಲ್ ಸಿನಿಮಾ ಹೇಳಿದೆ, ನಾನು ಆಲ್ರೆಡಿ ಟೀಸರ್ ರೆಡಿ ಮಾಡ್ಕೊಂಡಿದ್ದೀನಿ.
ಅದನ್ನು ಮೇಕಿಂಗ್ ಮಾಡೋಕ್ಕಾಗಲ್ಲ. ಆ ಟೆಕ್ನಾಲಜಿ ಬೇರೆ. ಲಂಡನ್ನಲ್ಲಿ ಶೂಟ್ ಮಾಡಬೇಕು ಒಂದಷ್ಟು, ಇಲ್ಲಿಲ್ಲ ಆ ಟೆಕ್ನಾಲಜಿ. ಒಂದಷ್ಟು ಅಲ್ಲಿಗೆ ಹೋಗಬೇಕು. ಈ 2 ಇಯರ್ಸ್ ಅದ್ರ ಮೇಲೆ ಫೋಕಸ್ಡ್ ಆಗಿದ್ದೀನಿ. ನನ್ನ ಲೈಫಲ್ಲಿ ಅದೊಂದು ಸಿನಿಮಾ ಮಾಡಿದ್ರು ಸಾಕು. ನಾನು ಅನ್ಕೋತಾ ಇದ್ದೀನಲ್ಲ, ದೇವ್ರದೇ ಅದಾದರೆ ಮೇ ಬಿ ಅದು ಮಾಡೋಕ್ಕೆ ನಾನು ಹುಟ್ಟಿರ್ಬೋದೇನೋ ಗೊತ್ತಿಲ್ಲ. ಸೊ ಅದನ್ನು 2 ವರ್ಷ ಕಲ್ತಿದ್ದೀನಿ. ಇನ್ನೂ ಆಗಿಲ್ಲ ನನಗೆ. ಇನ್ನೂ ಒಂದು 6 ಮಂತ್ಸು ಅದ್ರ ಮೇಲೆ ವರ್ಕ್ ಮಾಡಬೇಕು ಅಂತ ಅನ್ನಿಸ್ತಿದೆ ನನಗೆ. ನನಗೇನು ಗ್ಲೋಬಲ್ ಪ್ರಾಜೆಕ್ಟ್ ಮಾಡೋಕ್ಕೆ ಹೊರಟಿದ್ದೀನಿ, ಅಷ್ಟೊತ್ತಿಗೆ ಸಣ್ಣದಾಗಿ ಯಾವುದೋ ಒಂದರಲ್ಲಿ ಲೀಕ್ ಆಗ್ಬಿಡ್ತು. ಈಗ ನಾನು 2 ವರ್ಷದಿಂದ ಅದು ಕಲಿತಾ ಇದ್ದೆ. ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಒಂದು ನಿಮಿಷ ಬಂದ್ಬಿಡ್ತದು. ಬೇಜಾರಾಗೋಯ್ತು ನನಗೆ. ಅಂದರೆ ಅವ್ರದ್ದು ನಮ್ಮದು. ಮತ್ತು ಚಂದ್ರು ಅದನ್ನು ನೋಡಿ ಅನ್ನೋ ಥರ ಅನ್ಕೋತಾರೆ. ಯಾರು ಏನು ಅನ್ಕೊಂಡ್ರೆ ನನ್ನ ಥಾಟ್ ನಾನು ತೆಗಿಬೇಕು ಅಂದ್ಕೊಂಡು ಈಗ ವರ್ಕ್ ಮಾಡ್ತಾ ಇದ್ದೀನಿ, ಅದನ್ನು ರೀಶೇಪಲ್ ಮಾಡಿಕೊಂಡು. ಸೊ ಹಂಗಾಗಿ ಅಪ್ಡೇಟ್ ಅಂತ ಬಂದಾಗ ಕಾಲಕ್ರಮೇಣವಾಗಿ ನಾಳೆ ಇನ್ನೂ ತೆಗ್ದಿದ್ದಾನೆ ಅಂತಂದರೆ ನಾಳಿದ್ದು ನಾನು ಇನ್ನೇನು ತೆಗಿತೀನಿ ಅಂತ ನುಗ್ಬಿಡ್ಬೇಕು. ಗೌತಮ್ ಸರ್, ಚಂದ್ರು ಬಲೆ ಕಿಲಾಡಿ ಅನ್ಸುತ್ತೆ ಅಂತ ತುಂಬ ಜನ ಚರ್ಚೆ ಮಾಡ್ತಾರೆ. ಯಾಕಂದರೆ ನೀವು ಉಪೇಂದ್ರ ಅವ್ರನ್ನೇ 3 ಸಿನಿಮಾಗೆ ಒಪ್ಸಿದ್ದೀರಾ ಅಂದರೆ ಉಪೇಂದ್ರ ಸಾಧಾರಣವಾಗಿ ಒಪ್ಪಲ್ಲ. ಸೊ ಅವ್ರನ್ನ ಒಪ್ಸಿದ್ದಂಗೆ ಇದು ಭಾಳ ನೀವು ಅವ್ರಿಗಿಂತ ಬುದ್ಧಿವಂತರು, ಅಥವಾ ನೀವು ನಿಮ್ಮ ಕಾನ್ಫಿಡೆನ್ಸ್ ಎಲ್ಲ ಏನೋ ಚಂದ್ರು ಅವ್ರಲ್ಲಿ ಒಂದು ವಿಶೇಷವಾದ ಕಲೆ ಇದೆಯಪ್ಪ, ಉಪ್ಪಿ ಸರ್ಗೆ 3 ಸಿನಿಮಾ ಮಾಡಿದ್ದಾರೆ ಅಂದರೆ ಅದು ಯಾರು ಮಾಡದೇ ಇರೋದು, ಅವ್ರು ಒಪ್ಪೋದು ಇಲ್ಲ ಸಾಧಾರಣವಾಗಿ. ಕಿಲಾಡಿ ಅಂದರೆ ಏನು? ಬುದ್ಧಿವಂತ, ಎಲ್ಲರನ್ನೂ ಮೀರಿಸಿದವನು. ಡೆಫಿನೆಟ್ಲಿ. ಈಗ ನನ್ನ ಹತ್ರ ಬರಬೇಕಾದ್ರೆ ಸರ್, ನನಗಿರೋ ನಾಲೆಡ್ಜ್ಗೆ ನಾನೇ ಕಿಲಾಡಿ ಇಲ್ಲ ಅಂದರೆ ಕರ್ಕೊಳಲ್ಲ ಸರ್. ಏನೋ ಕಷ್ಟ ಅಂತಂದರೆ ಸ್ವಲ್ಪ ಕಾಸು ಕೊಟ್ಟು ಕಳಿಸ್ಬಿಡ್ತೀನಿ ಅಲ್ವಾ ಸರ್. ಅಂದರೆ ಎಲ್ಪ್ ಮಾಡಿ ಕಳ್ಸೋಣ. ಕಷ್ಟ ಅಂತಂದರೆ ಊಟ ಹಾಕಿ ಕಳ್ಸೋಣ. ನಮ್ಮಲ್ಲಿ ಟ್ಯಾಲೆಂಟ್ ಇದ್ರೇ ಪ್ರತಿಯೊಬ್ಬರು ಕರೆಯೋದು. ನಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಂದರೆ ಇನ್ನೊಬ್ಬರ ಲೈಫ್ನ ಯಾರೂ ಅಡ ಇಡಲ್ಲ. ಸೊ ಉಪ್ಪಿ ಸರ್ ಬಗ್ಗೆ ಬಂದಾಗ ಉಪ್ಪಿ ಸರ್ ಮಹಾನ್ ಬುದ್ಧಿವಂತ. ನನಗೆ ಸುಮಾರು ಅವ್ರ ಜೊತೆ ಒಂದು ಒಡನಾಟ ಇದೆ. ಈ ಮುಖ್ಯ ನಾವು ನಿಮಗೆ ಹೇಳಬೇಕು, ಉಪ್ಪಿ ಸಾರು ನನ್ನ ಮೈಲಾರಿ ಆದಮೇಲೆ ನನಗೊಂದು ಹತ್ರ ಸಿಗ್ತಾರೆ. ಅವರು ಸಿಕ್ಕಿ ಅವರೇ ನನಗೆ ನಂಬರ್ ಕೊಟ್ಟು, ಏನು ರೀ ನೀವು ನಮಗೆಲ್ಲ ಕಥೆನೇ ಬರೆಯಲ್ಲ ಚಂದ್ರು ಅವರೇ, ನೀವೆಲ್ಲ ಅಪ್ಕಮಿಂಗ್ ಡೈರೆಕ್ಟರ್ಸ್ ಯಂಗ್ಸ್ಟರ್ಸು ಅಂತಾರೆ. ಅವ್ರು ನಮ್ಮ ಮೈಲಾರಿ ಎಲ್ಲ ತಾಜ್ಮಹಲ್ ಎಲ್ಲ ನೋಡಿ ಅವರು ನಮ್ಮ ಬಗ್ಗೆ ತುಂಬ ಖುಷಿ ಇರುತ್ತೆ ಅವರಿಗೆ. ನಾನು ಸಾರ್ ನಿಮ್ಮನ್ನು ನೋಡೋದೇ ಒಂದು ಪುಣ್ಯ ಉಪ್ಪಿ ಸಾರ್, ನಾವು ಎಲ್ಲಿ ಬರಬೇಕು ಎಲ್ಲಿ ಅಪ್ರೋಚ್ ಆಗಬೇಕು ಅಂತ ನನ್ನ ನಂಬರ್ ತೊಗೊಳ್ಳಿ ಅಂತಾರೆ. ನಾನು ಆ ನಂಬರ್ ತೊಗೊಂಬಂದು ಮನೆಯಲ್ಲಿ ಎಂಜಾಯ್ ಮಾಡ್ಕೊಂಡು ನಾನು ಹೆಂಡತಿ ಹತ್ರ ಹೇಳ್ತೀನಿ, ನೀವು ನಂಬಲ್ಲ ಮಾತಾಡ್ತಾ ಇದ್ದೀನಿ, ಫೋನ್ ಬರ್ತಾಯಿದ್ದು ಉಪ್ಪಿ ಸರ್ದು, ಬನ್ನಿ ಬೆಳಗ್ಗೆ ಮನೆಗೆ ಅಂತಾರೆ. ಉಪ್ಪಿ ಸರ್ ಮನೆ ಹೋದರೆ ಜನರಲಾಗಿ ಮಾತಾಡ್ತಾ ಕಾಫಿ ಕೊಡ್ತಾರೆ, ಮಾತಾಡ್ತಾ ಇದ್ರೆ ನಮಗೊಂದು ಕತೆ ಬರೀರಿ ಅಂತಾರೆ. ನಾನು ಮಾತಾಡ್ತಾ ಒಂದು ಲೈನ್ ಹೇಳ್ತೀನಿ, ಏನು ರೀ ಹಿಂಗೆ ಮಾಡಿದ್ದೀರಾ ನೀವು ಅಂತಾರೆ. ಅದೇ ಬ್ರಹ್ಮ. ಅದಾದಮೇಲೆ ಜನರಲ್ಲಾಗಿ ಹೋಗ್ತೀನಿ, ಐ ಲವ್ ಯು ಒಂದು ಲೈನ್ ಹೇಳ್ತೀನಿ. ಎಷ್ಟು ಚೆನ್ನಾಗಿ ಮಾಡಿದ್ರಿ, ಹೆಂಗೆ ಮಾಡ್ತೀರಿ ನೀವು ಅಂತ ಹೇಳ್ಬಿಟ್ಟು ಇಮಿಡಿಯೇಟಾಗಿ ಐ ಲವ್ ಯು ಆಗುತ್ತೆ. ಸರ್ ಎಲ್ಲರೂ ಸಿಂಪಲ್ ಇಷ್ಟೇ ಹೇಳಿದ್ದೆ ನಾನು. ಒಂದು ಹುಡುಗಿ ಸಿಗ್ತಾಳೋ ಸಿಗೋಲ್ವೋ ನಮ್ಗೆ ಗೊತ್ತಿಲ್ಲ ಸರ್, ಕಾಲೇಜಲ್ಲಿ ಓದುವಾಗ ಎಲ್ಲರಿಗೂ. ಆದರೆ ಅವಳಿಗೊಂದು ರೋಸ್ ಇಟ್ಕೊಂಡು ತಿರ್ತಾ ಇರ್ತೀವಿ ಸರ್, ಐ ಲವ್ ಯು ಹೇಳೋದಕ್ಕೆ ಓದಾಡ್ತಿರ್ತೀವಿ ಸರ್. ನಾವು ಮದುವೆ ಆದಮೇಲೆ ನಮಗೆಲ್ಲವನ್ನೂ ಕೊಡ್ತಾಳೆ ಅವಳು, ಪ್ರೇಮ ಕಾಮ ಎಲ್ಲವನ್ನೂ ಕೊಡ್ತಾಳೆ ಸರ್ ನಮಗೆ. ಪಾಪ ಅಷ್ಟು ದುಡಿತಾಳೆ. ಒಂದು ರೋಸ್ ಇಟ್ಕೊಂಡು ಯಾವನಾದರೂ ಗಂಡ ನಾವು ಹೋಗಿ ನೀ ಡ್ರಾಪ್ ಮಾಡಿ ಐ ಲವ್ ಯು ಅಂತ ಹೇಳ್ತೀವ ಸರ್ ಅಂದರೆ, ಏನು ರೀ ನಿಮ್ಮ ತಾಟು ಚಂದ್ರವರೇ, ಈ ಫಸ್ಟ್ ಇದನ್ನು ಸಿನಿಮಾ ಮಾಡಾನ್ರಿ ಅಂತಂದರು. ಅದೇ ಐ ಲವ್ ಯು ಉಪೇಂದ್ರ ಅವ್ರಿಗೆ. ಅಂದರೆ ಸರ್ ಯಾವತ್ತೂ ಹೀರೋ ಡೈರೆಕ್ಟ್ರು ಬಾಂಡೇಜ್ ಚೆನ್ನಾಗಿರಬೇಕು. ಇವರಿಬ್ಬರು ಬಾಂಡೇಜ್ ಚೆನ್ನಾಗಿದ್ರೆ ಮಾತ್ರ ಒಂದು ಒಳ್ಳೆ ಹಿಟ್ಟು ಫ್ಲಾಪು. ಆಮೇಲೆ ಡೈರೆಕ್ಟರ್ ಮತ್ತು ಹೀರೋ ಮಧ್ಯೆ ಒಂದು ಬಾಂಡೇಜ್ ಇರಬೇಕು. ಶಿವಣ್ಣ ಅವರು ಅಷ್ಟೇ, ಮೈಲಾರಿ ಆಯಿತು. ನಾವು ಸಿನಿಮಾ ಮಾಡೋದಕ್ಕಿಂತ ಹೆಚ್ಚಿಗೆ ನಾನಂದರೆ ಇಷ್ಟ ಅವರಿಗೆ. ಅವರಂದ್ರೆ ನಮಗೂ ತುಂಬ ಇಷ್ಟ, ಮನೆ ಕರೀತಾರೆ. ಸುದೀಪ್ ಸರ್ ನಾನೇನು ವರ್ಕೇ ಮಾಡಿಲ್ಲ, ಜಸ್ಟ್ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದರು. ಅವರು ಅಷ್ಟೇ, ಅವ್ರಿಗೊಂದು ಕತೆ ಬರೀತಾ ಇದ್ದೀನಿ. ಎನಿವೆ ಅವ್ರು ಕರೀತಾರೆ, ಫೋನ್ ಮಾಡ್ತಾರೆ, ಚಂದ್ರು ಎಲ್ಲಿದೆಯಾ, ಎಷ್ಟು ದಿನ ಆಯಿತು ಅಂತ. ಈ ಬಾಂಡೇಜಸ್ ಇದೆಯಲ್ಲ ಸರ್, ಫಸ್ಟು ಅವು ಬೇಕು ಸರ್. ಆ್ಯಕ್ಚುಲಿ ಇವಾಗ ನಾವು ಮಾಡರ್ನ್ ವರ್ಲ್ಡಲ್ಲಿ ಇದ್ದೀವಿ, ಆಧುನಿಕ ಕಾಲಘಟ್ಟದಲ್ಲಿ ಇದ್ದೀವಿ. ಸೊ ಸಿನಿಮಾ ಕೂಡ ಒಂದು ಮಾಧ್ಯಮ. ತಮಗೆ ಗೊತ್ತಿರೋ ಹಾಗೆ ಕನ್ನಡವನ್ನು ಅಂದರೆ 2,500 ವರ್ಷ ಇತಿಹಾಸ ಇರುವ ಕನ್ನಡ ಭಾಷೆಯನ್ನು ಮುಂದಕ್ಕೆ ಇದೇ ರೀತಿ ಅಭಿವೃದ್ಧಿ ಮಾಡಿಕೊಂಡು ಕೊಂಡೊಯ್ಯಕ್ಕಂಥ ಒಂದು ಜವಾಬ್ದಾರಿ ಸಿನಿಮಾ ರಂಗದ ಮೇಲೂ ಇದೆ. ಸೊ ಅದನ್ನು ನೀವು ನಿಮ್ಮ ಸಿನಿಮಾಗಳ ಮೂಲಕ ಅಂದರೆ ಕನ್ನಡ ಭಾಷೆಯನ್ನು ಜಗತ್ತಿನಗಲ ನಾವು ಪಸರಿಸಬೇಕಾಗಿದೆ ಈ ಒಂದು ಕಾಲಘಟ್ಟದಲ್ಲಿ. ಸೊ ಅದನ್ನು ನೀವು ಯಾವ ರೀತಿ ಪೋರ್ಟ್ರೇ ಮಾಡೋಣ ಅಂತಿದ್ರೆ, ಅಂದರೆ ನಿಮ್ಮ ಸಿನಿಮಾಗಳ ಮೂಲಕ ನಿಮ್ಮ ಒಂದು ಆಡಿಯನ್ಸ್ಗೆ ಯಾವ ಥರ ತಿಳಿಸ್ಬೇಕು ಅಂತ ಇದ್ದೀರಾ ಸರ್? ಡೆಫಿನೆಟ್ಲಿ ಒಳ್ಳೆ ನೀವು ಕೇಳಿದ ಕ್ವಶನ್ ಚೆನ್ನಾಗಿದೆ ಸರ್. ಇಲ್ಲಿ ಇಂಡಸ್ಟ್ರಿ ಕನ್ನಡನ ತೊಗೊಂಡೋಗಿ ಉಳಿಸ್ಬೇಕು ಅಂತ ಯಾವ ಪ್ರೊಡ್ಯೂಸರು ಡೈರೆಕ್ಟ್ರು ಬರ್ತಾಯಿಲ್ಲ. ಅಂದರೆ ಏನಕ್ಕೆ ಅಂತಂದರೆ ಇದು ಸಿನಿಮಾ ಅನ್ನೋದು ಈಗ ಗೌರ್ಮೆಂಟೇ ಮಾಡೋಕ್ಕೆ ಹೊರಟಿದೆ. ಏನು ಹೇಳಿ ಸರ್, ಬಿಸ್ನೆಸ್. ಇದು ಇಂಡಸ್ಟ್ರಿ ಸರ್. ಇಂಡಸ್ಟ್ರಿಯಲ್ಲಿ ಈಗ ನಾವು ಸಿನಿಮಾ ಮಾಡೋದು ಡಾಕ್ಯುಮೆಂಟ್ರಿ ಅಲ್ಲ, ಒಂದು ಯಾವುದೋ ಒಂದು ನಮ್ಮ ಭಾಷೆನ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಪ್ರೆಸೆಂಟ್ ಮಾಡಬೇಕು ಒಂದು ಡಾಕ್ಯುಮೆಂಟ್ರಿ ಅಲ್ಲ. ನಾವು ನಮ್ಮ ಭಾಷೆನ ಇಟ್ಕೊಂಡು ಒಳ್ಳೊಳ್ಳೆ ಸಿನಿಮಾ ಮಾಡು ಅಂತ ಹೇಳ್ಬೋದು. ಬಟ್ ಇವತ್ತು ಜನ ನೋಡ್ತಾ ಇರೋದು ಯಾರು ಸರ್? ನೀವೇ ನೋಡ್ತೀರಿ, ಕರ್ನಾಟಕದಲ್ಲಿ
6 ಲ್ಯಾಂಗ್ವೇಜು, ಎಲ್ಲ ಲ್ಯಾಂಗ್ವೇಜು ಕಾಂಪಿಟೇಟ್ ಮಾಡ್ಬೇಕು ನಾವು. ನಮ್ಮ ಇರ್ತಕ್ಕಂಥ ಕಡಿಮೆ ಆಡಿಯನ್ಸು ಒಂದು ಬೇರೆ ಭಾಷೆಯಿಂದ ಬರೋ ಸಿನಿಮಾ 25-30 ಕೋಟಿ ಕಲೆಕ್ಷನ್ ಮಾಡುತ್ತೆ. ನಮ್ಮ ಭಾಷೆ ಸಿನಿಮಾ 2 ಕೋಟಿ 3 ಕೋಟಿ ಒದ್ದಾಡುತ್ತೆ, ಕೆಲವು ಹೊರತುಪಡಿಸಿ ಹೇಳ್ತೀನಿ, ಸ್ಟಾರ್ಡಮ್ ಹೊರತುಪಡಿಸಿ. ಇಂಥ ಟೈಮಲ್ಲಿ ಒಂದಷ್ಟು ಚಾಲೆಂಜಿಂಗ್ ಏನು ಅಂತಂದರೆ ಒಳ್ಳೆ ಕಂಟೆಂಟ್ ಮಾಡಿ ಫಸ್ಟು ಇಂಡಸ್ಟ್ರಿನ ಗ್ರೋತ್ ಮಾಡ್ಕೊಳ್ಬೇಕು. ಮುಖೇನ ತುಂಬ ಜನ ನೋಡ್ತಾ ಇರ್ತಾರೆ, ಅದೂ ಕೂಡ ನೀವು ಹೇಳ್ದಂಗೆ ಅದು ಆಗಬೇಕು. ಈಗ ಆಗ್ತಿದೆ ನನ್ನ ಪ್ರಕಾರ. ಈಗ ದೊಡ್ಡ ದೊಡ್ಡ ಸಿನಿಮಾಗಳು ಅವ್ರು ಮಾಡ್ತಿದ್ದಾರಲ್ವ, ಕನ್ನಡದ ಕಡೆ ಭಾಷೆಯನ್ನು ಬಿಟ್ಟು ಕನ್ನಡದ ಕಡೆ ತಿರುಗ್ತಿದ್ದಾರೆ. ಈ ತಿರುಗಿದ ಮೇಲೆ ಈ ಕಂಪನಿಗಳವರು, ಈ ದೊಡ್ಡ ದೊಡ್ಡ ಇದ್ದಾರೆ, ಅವರು ನೀವು ಹೇಳಿದ್ದನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತೆ ಅಂದ್ರೆ ಇದನ್ನ ನೇರವಾಗಿ ಹೇಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಮುಚ್ಚುಮರೆ ಇರಬಾರ್ದು. ಸೊ ನಾನು 5 ವರ್ಷದಿಂದ ಸಿನಿಮಾ ರಿಪೋರ್ಟರ್, ಬಹುಶಃ 3 ವರ್ಷದಿಂದ ನಿಮ್ಮನ್ನ ಮೀಟ್ ಆಗಿದೆ ನಾನು. ನಿಮ್ಮ ಕಬ್ಜಾ ಸಿನಿಮಾ ಬಿಡುಗಡೆ ಆಗೋದಕ್ಕಿಂತ ಮುಂಚೆ ನೀವು ನನ್ನ ಜೊತೆ ಒಂದು ಚರ್ಚೆನೂ ಮಾಡಿದ್ರಿ ನಿಮ್ಮ ಆಫೀಸಲ್ಲಿ, ಎಷ್ಟೆಲ್ಲ ಪ್ರೋಸೆಸ್ ನಡೀತಾ ಇದೆ ಕಷ್ಟಪಟ್ಟು ಅಂತ. ಸೊ ಕನ್ನಡಿಗರು ಅಂದರೆ ಒಂದೇ, ನಾಟ್ ಕರಾವಳಿ, ನಾಟ್ ಕರ್ನಾಟಕ, ನಾಟ್ ಸೌತ್, ನಾಟ್ ಮಲೆನಾಡು, ನಾವೆಲ್ಲ ಒಂದೇ. ಸೊ ಹೀಗಿದ್ದಾಗ ಇತ್ತೀಚೆಗೆ ಒಂದಷ್ಟು ವಿಚಾರಗಳು ಓಡಾಡ್ತಾ ಇದೆ. ಕರಾವಳಿ ಸಿನಿಮಾಗಳು, ನಾರ್ತ್ ಕರ್ನಾಟಕ ಸಿನಿಮಾಗಳು, ಸೌತ್ ಕರ್ನಾಟಕ ಸಿನಿಮಾಗಳು, ಪರ್ಟಿಕ್ಯುಲರ್ ಆಗಿ ನಾನು ಬೆಳೆದಿದ್ದೆಲ್ಲ ಬೆಂಗಳೂರು. ಸೊ ಬೆಂಗಳೂರಿನ ಸಿನಿಮಾಗಳು, ಈ ಥರದ್ದೆಲ್ಲ ವಿಚಾರಗಳು ಓಡಾಡ್ತಾ ಇದೆ. ಇದು ಡೆಸ್ಟ್ರಾಯ್ ಆಗಬೇಕು, ಇದು ಕೊನೆ ಆಗಬೇಕು. ಇದಾಗದೇ ಇದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ತುಂಬ ದೊಡ್ಡ ಆಪತ್ತಿದೆ. ಸೊ ಇದ್ರ ಬಗ್ಗೆ ಸರ್ ನಿಮ್ಮ. ನಾನು ಆಗಲೇ ಹೇಳಿದೆ ಸರ್, ರಿಷಬ್ ಶೆಟ್ಟಿ, ರಕ್ಷಿತ್ ಶೆಟ್ಟಿ, ರಾಜ್ಬಿ ಶೆಟ್ಟಿ ಇವರು ಕನ್ನಡ ಇಂಡಸ್ಟ್ರಿಗೆ, ಕನ್ನಡ ಕಲಾತಾಯಿಗೆ ಅವರು ಕೊಟ್ಟಿರೋ ಸೇವೆ, ಅವರು ಮಂಗಳೂರಿಂದ ಬಂದು ಕೊಟ್ಟಿದ್ದಾರೆ, ಜನ ಇಷ್ಟಪಟ್ಟಿದ್ದಾರೆ, ಯಾರು? ಕನ್ನಡಿಗರು. ಸೊ ಒಂದು ಕಾಲದಲ್ಲಿ ನೀವು ಹೇಳ್ದಂಗೆ ಯಾವುದು ನಾರ್ತ್ ಕರ್ನಾಟಕ ಹುಬ್ಳಿಯಿಂದ ಬಂದು ಕೊಟ್ಟರು. ಈಗ ಶಿವಣ್ಣವರು ಕೂಡ ಇದರಲ್ಲೇ ಮಾಡಿದ್ದಾರೆ, ಆ ಭಾಷೆಯಲ್ಲೇ ಮಾಡಿದ್ದಾರೆ. ಅದು ಭಾಷೆ ಅನ್ನೋದಕ್ಕಿಂತ ಅದು ಕನ್ನಡದ ಸಿನಿಮಾನೇ. ಒಂದಷ್ಟು ಸಿನಿಮಾಗಳು ಕೋಲಾರ ಭಾಷೆ, ಬುಕ್ಕುಗಳು, ಕಣ್ಣುಗಳು ಈ ಥರದ್ದೆಲ್ಲ ಇಟ್ಕೊಂಡು ಮಾಡಿದ್ರು. ಹಂಗಂತ ಅವ್ರ ಕ್ರೆಡಿಟ್ ಅಲ್ಲ, ಇದು ಅದೂ ಕನ್ನಡನೇ. ಸೊ ನೀವು ಹೇಳಿದಾಗೆ ಸರ್, ಇಂಡಸ್ಟ್ರಿ ಇವತ್ತು ಮಾಯ ಹುಟ್ಟಿಲ್ಲ ಸರ್, ಇದು 100 ವರ್ಷಗಳ ಇತಿಹಾಸ. ಇಲ್ಲಿ ಮಹನೀಯರಿದ್ದಾರೆ, ನಾವೆಲ್ಲ ಏನೂ ಅಲ್ಲ. ನಾವು ಮಾತಾಡೋದು ತಪ್ಪಾಗ್ತದೆ, ನಾವು ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳೂ ಅಲ್ಲ. ನನ್ನ ಒಳಗೊಂಡು ಹೇಳ್ತೀನಿ, ಡಾಕ್ಟರ್ ರಾಜ್ಕುಮಾರ್ ಸಾರಿಂದ ಹಿಡಿದು, ಪುಟ್ಟಣ್ಣಗಳ ಸಾರಿಂದ ಹಿಡಿದು, ಉಪೇಂದ್ರ ಸಾರಿಂದ ಹಿಡಿದು, ಶಂಕರ್ನಾಗ್ ಸಾರಿಂದ ಹಿಡಿದು, ವಿಷ್ಣು ಸಾರಿಂದ ಹಿಡಿದು, ಆಮೇಲೆ ಇವತ್ತು ಎಲ್ಲರೂ ಸೇವೆ ಮಾಡ್ಕೊಂಡು ಬಂದಿರೋದು ಸರ್. ಇವಾಗ ದರ್ಶನ್ ಸಾರು, ಸುದೀಪ್ ಸಾರು, ಗಣೇಶ್ ಅವರು, ವಿಜಯ್ ಅವರು ಏನು ಸೇವೆ ಮಾಡ್ತಿದ್ದಾರೆ ಎಲ್ಲ ಹೀರೋಗಳು, ಅವರಿಗೆ ಆ ತಾಯಿ ಕೊಟ್ಟಿರ್ತಕ್ಕಂಥ ಒಂದು ಆಪರ್ಚುನಿಟಿ. ಚಂದ್ರು ಡೈರೆಕ್ಷನ್, ನಾನು ಒಂದು 12 ಸಿನಿಮಾ ಮಾಡಿದ್ರೆ ಆ ತಾಯಿ ಕೊಟ್ಟಿರೋ ಆಪರ್ಚುನಿಟಿ, ಇದನ್ನು ನಾವು ಎಲ್ಲೋ ಒಂದು ಕಡೆ ಇದು ನಂದು, ಇದು ನನ್ನೂರದು, ನನ್ನ ಭಾಷೆದು ಅಂತ ಯಾರೂ ಅಂದ್ಕೊಂಡಿಲ್ಲ. ಯಾರೋ ಕೆಲವರು ಸುಮ್ಮನೆ ಪೋರ್ಟ್ರೇಟ್ ಮಾಡ್ಬೋದು, ಅದು ತಪ್ಪು, ಅದು ಮಾರಕ, ಕನ್ನಡ ಇಂಡಸ್ಟ್ರಿಗೆ ಮಾರಕ. ಅದಾಗಲ್ಲ ಬಿಡಿ ಸರ್, ನಮ್ಮ ಡೈರೆಕ್ಟ್ರಿಗೆಲ್ಲ ಬುದ್ಧಿವಂತರಿದ್ದಾರೆ, ಏನು ಆ ಇದರಲ್ಲಿ ಇಲ್ಲ ಸರ್. ನಾನು ಇದ್ರ ರಿಲೇಟೆಡ್ ಒಂದು ನಾನು ಕೇಳ್ಬಿಡ್ತೀನಿ, ನಂಗೆ ಅದು ಹೌದಾ ಅಂತ ನೀವು, ಯಾಕೆಂದ್ರೆ ನೀವು ಮಾಡಿರೋದ್ರಿಂದ ನಿಮ್ಗೆ ಐಡಿಯಾ ಇರುತ್ತೆ. ಈಗ ನೋಡಿ, ನೇಟಿವಿಟಿ ಸಿನಿಮಾ ಮಾಡಿದ್ರೆ ಗೆಲ್ತಾರಾ ಅಂತ. ಸೊ ಈಗ ರಾಜನೀತಿ ಎಲ್ಲ ನೋಡಿದಾಗ, ಸರ್ಕಾರ ಸಿನಿಮಾ ನೋಡಿದಾಗ, ಪ್ರಕಾಶ್ ಜಾ ಅವರು ಬಿಹಾರದವರು, ಪೊಲಿಟಿಕಲ್ ಸಿನಿಮಾ. ನಾವು ಈಗ ಬಾಹುಬಲಿ, ಇದು ಏನು ಬಜರಂಗಿ ಭಾಯಿಜಾನ್ ಮಾಡಿದ್ರು, ಹಾಗೆ ಏಕ್ತಾ ಟೈಗರ್ ಮಾಡಿದ್ರು. ಅವರೆಲ್ಲ ಈ ಅಫ್ಘಾನಿಸ್ತಾನ್ ಪಾಕಿಸ್ತಾನ್ ಬಾರ್ಡ್ರಲ್ಲಿರೋ ಡೈರೆಕ್ಟ್ರು, ಖಾನ್ ಅಂತ ಅವ್ರ ಹೆಸರು ನಂಗೆ ಮರ್ತೋಗಿದೆ ಬಹುಶಃ. ಈ ಥರ ನೋಡಿ, ಕನ್ನಡದಲ್ಲಿ ರಾಜ್ಬಿ ಶೆಟ್ಟಿ ಇವರೆಲ್ಲ ಏನು ಅಂದರೆ ನೇಟಿವಿಟಿ ಸಿನಿಮಾ ಮಾಡ್ತಾರೆ. ಅವ್ರದ್ದು ಮಂಗಳೂರು, ಭೂತ, ಕೋಲ, ಹಂಗಾಗಿ ಹಿಟ್ ಆಗ್ತಾರೆ. ಅವರು ಗಡಿಯಲ್ಲಿ ಬದುಕಿದವರು ಗಡಿ ಸಿನಿಮಾ ಮಾಡ್ತಾರೆ, ಹಿಟ್ ಆಗ್ತಾರೆ. ಈ ರೀತಿ ನಮ್ಮ ನೇಟಿವಿಟಿ, ನಾವು ಹುಟ್ಟಿ ಬೆಳೆದ ಜಾಗ ಸಿನಿಮಾ ಮಾಡಿದ್ರೇನೆ ಹಿಟ್ ಆಗೋದಾ? ತುಂಬ ಉದಾಹರಣೆ ಸಿಗುತ್ತೆ. ಅದನ್ನ ಬಿಟ್ಟು ಬೇರೆ ಮಾಡಿದರೆ ಅಷ್ಟು ಸಕ್ಸಸ್ ಆಗಿಲ್ಲ. ನೇಟಿವಿಟಿ ಸಕ್ಸಸ್ ಆಗಿದೆ ಅಂತ ಇಲ್ಲ ಸರ್, ಹಂಗೆ ಯಾವುದೇ ಫಾರ್ಮುಲಾ ಇಲ್ಲ ಸರ್. ಈಗ ಈಗ ಜೋಗಿ ಬಂತಲ್ವಾ, ಯಾವ ಫಾರ್ಮುಲಾ ಅದು? ಅದೇ ಅಂತ ಪ್ರೇಮ್ ಅವರು ಮಾಡಿದಾಗ ಅವ್ರವ್ರ ನೇಟಿವಿಟಿನ ಒಂದು ಜನಕ್ಕೊಂದು ರಿಫ್ರೆಶ್ ಅಂತ ಅನ್ನಿಸ್ತು. ಏನು ಸರ್ ಗೌತಮ್ ಅವರೇ, ಜನಕ್ಕೆ ಆ ಕಾಲಕ್ಕೆ ಜೋಗಿ ಎಲ್ಲ ಎಂಥ ಟ್ರ್ಯಾಕು, ಓಮ್ ಬಂತು ಆವಾಗ, ಏನು ಉಪ್ಪಿ ಸರ್ ಓದ್ತಿದ್ದು ಕಾಲೇಜು ಅದೇನಿತ್ತಲ್ಲ, ಆ ಟ್ರೆಂಡ್ಗೆ ಅನಿಸ್ತು, ಯಾರೂ ನೋಡಿರಲಿಲ್ಲ. ಜೋಗಿ ಬಂತು, ಓ ಅಂತ ಅನ್ನಿಸ್ತು. ನಾನು ಸ್ವಲ್ಪ ತಾಜ್ ಮಹಲ್ ಮಾಡಿದೆ, ಅಂದರೆ ಒಂದು ಎಮೋಷನ್ ಆ ಕಾಲೇಜ್ಗಳು ಕನೆಕ್ಟ್ ಆಯಿತು. ಆಮೇಲೆ ಹುಬ್ಳಿಯಿಂದ ಶ್ರೀರಾಮ್ ಅವೆಲ್ಲ ಬಂತು, ಅವೊಂದು ಕನೆಕ್ಟ್ ಆಯಿತು. ಇವಾಗ ಈ ಕಾಸರಗೋಡು, ಈ ಕೇರಳ ಸಿನಿಮಾಗಳು ಸರ್, ಇತ್ತೀಚೆಗೆ ನಮಗೆ ಏನು 5G 4G ಸಿಕ್ಕಿ ಎಲ್ಲರಿಗೂ ಅಮೆಝಾನ್ ನೆಟ್ಫ್ಲಿಕ್ಸ್ ಬಂದು ಎಷ್ಟು ವರ್ಷ ಆಗಿದೆ? ಒಂದು 3-4 ಇಯರ್ಸ್, ಒಂದು 2-3 ವರ್ಷದಿಂದ, 3-4 ವರ್ಷದಿಂದ ನಾವು ಎಲ್ಲರ ಕೈಯಲ್ಲೂ ಮೊಬೈಲ್ ಇದೆ, ಎಲ್ಲ ಸಿನಿಮಾ ನೋಡ್ತಿದ್ದಾರೆ. ಇದು ಯಾರಿಗೂ ಈ ಕಾಸರಗೋಡು ಕಲ್ಪನೆ, ಈ ಕೇರಳ ಕಲ್ಪನೆ, ಮಂಗಳೂರು ಕಲ್ಪನೆ ಎಷ್ಟು ಜನ ಪ್ರೇಕ್ಷಕರಿಗಿತ್ತು ಇದು. ಇವಾಗ ಆಮೇಲೆ ದೇವರು
ಆಮೇಲೆ ದೇವರು ಅಂದ ತಕ್ಷಣ ಎಲ್ಲರಿಗೂ ಅಲ್ಟಿಮೇಟ್ ಗಾಡ್ ಅಲ್ವಾ ಸರ್. ಡಿವೈನ್ ಅಂತ ಬಂದಾಗ ನಾವೆಲ್ಲರೂ ಕೈ ಮುಗಿಲೇಬೇಕು. ಈಗೇನಾಯಿತು, ಆ ಕೇರಳ ಕಲ್ಚರು, ಆ ಬಾರ್ಡ್ರ್ ಕಥೆಗಳು ನೀವು ಹೇಳಿದ್ರಲ್ಲ, ಪಾಕಿಸ್ತಾನ ಇಂಡಿಯಾ ಬಾರ್ಡ್ರ್ ಕಥೆಗಳು ಬರ್ತಿತ್ತು ಅಂತ ಅವ್ರಿಗೆ ಸಿಂಕ್ ಆಗುತ್ತೆ. ಇದು ಇವರು ಅವ್ರು ನೋಡಿದ್ದನ್ನು ಮಂಗಳೂರಿಂದ ಬಂದರು, ಆ ಸಿನಿಮಾಗಳು ಕೊಟ್ಟರು. ಅವಾಗ ನಮಗೇನು ಅನ್ನಿಸ್ತು, ನಾವೇ ನೋಡ್ತಿರೋದು ಯಾಕೆ ಹೇಳಿ, ಹೊಸದಾಗಿದೆ. ನಾವೆಲ್ಲ ಥರದ ಸಿನಿಮಾಗಳು ನೋಡ್ಬಿಟ್ರು. ಈ ಥರದ್ದು ಕಾಸರಗೋಡು ಸಿನಿಮಾಗಳು, ಕೇರಳ ಬಾರ್ಡರ್ ಸಿನಿಮಾಗಳು, ಆ ಪಂಚೆ, ಆ ಭಾಷೆ, ಮಂಗಳೂರು ಭಾಷೆ ಎಷ್ಟು ಚೆನ್ನಾಗಿದೆ. ಅದು ನಮಗೆ ಇರಲಿಲ್ಲ. ಅದು ಇವಾಗ ಕೇಳ್ತಿದ್ರೆ ಎಲ್ರಿಗೂ ಖುಷಿ ಆಗ್ತಿದೆ. ನಾನು ಮೊನ್ನೆ ಊರಿಗೆ ಹೋದೆ ಸರ್. ನನ್ನ ಊರಲ್ಲಿ ನನ್ನ ಫ್ರೆಂಡ್ ಕುರಿ ಮೇಯಿಸ್ತಾನೆ. SSLC ಅವರು ನನ್ನ ಫ್ರೆಂಡ್. ಅವನೊಂದು 150 ಕುರಿ ಮೇಯಿಸ್ತಾನೆ. ನಾನು ಹೋದರೆ ಅವನ ಜೊತೆ ಕೂತ್ಕೊಂಡು, ನನ್ನ ಫ್ರೆಂಡ್ ಅಲ್ವಾ, ಕೂತ್ಕೊಂಡು ಮಾತಾಡ್ತೀನಿ. ನನಗೇನು ಹೇಳಿದೆ ಗೊತ್ತಾ ಸರ್, ಈ ಚಂದ್ರು ನಿನ್ನ ಕಬ್ಜಾ ಅದೆಲ್ಲ ಇರಲಿ, ನೀನು ಮಂಗಳೂರವ್ರ ಥರ ಮಾಡಪ್ಪ ಅಂದರು. ಏನು ಹೇಳ್ತೀರಾ ಇದಕ್ಕೆ? ಏನು ಮಂಗಳೂರು ಏನು ಬೇರೆ ಊರವರ? ನಮ್ಮವರೇ ಅಲ್ವಾ ಸರ್. ಸೊ ಮಂಗಳೂರವರು ನಮ್ಮವರೇ. ಅದು ಇಷ್ಟ ಆಗ್ತಿದೆ ಜನಕ್ಕೆ. ಸೊ ಇವಾಗ ಆ ಟ್ರೆಂಡು ತುಂಬ ಜನಕ್ಕೆ ಖುಷಿ ಕೊಡ್ತಿದೆ, ನನಗೂ ಇಷ್ಟ ಆಗ್ತಿದೆ. ನಮ್ಮ KP ಶ್ರೀಕಾಂತ್ ಸರ್ ಒಂದು ಸಿನಿಮಾ ಮಾಡ್ತಿದ್ದಾರೆ. ಅವ್ರದ್ದು ಮಂಗಳೂರು ಇದನ್ನ ಇಟ್ಕೊಂಡೇ ಮಾಡ್ತಿದ್ದಾರೆ. ಇದೇನಂತೀರ ಇದನ್ನು? ಹಲ್ಕಾ ಡಾನ್ ಅಂತ ಒಂದು ಸಿನಿಮಾ ಮಾಡ್ತಿದ್ದಾರೆ ಸರ್, ಮಂಗಳೂರು ಭಾಷೆ. ಅದು ಯಾವ ಹುಬ್ಳಿ ಟ್ರೆಂಡಲ್ಲಿ ಸಿನಿಮಾ ಮಾಡ್ತಿದ್ರು, ಇವಾಗ ಮಂಗಳೂರು ಟ್ರೆಂಡಲ್ಲಿ ಸಿನಿಮಾ ಮಾಡ್ತಿದ್ದಾರೆ. ಇದು ಇಂಡಸ್ಟ್ರಿ. ಅಂದರೆ ಇವಾಗ ಜನ ನೋಡ್ತಾರೆ ಅಂದರೆ ಅವ್ರಿಗೆ ಇಷ್ಟ ಆಗಿರೋದನ್ನ ನಾವು ಕೊಡಬೇಕು. ಬಂದು ನನಗೆ ಬೇಕು ಕೊಡು ನೀನು ಅಂತ ಕೇಳ್ತಿದ್ದಾರೆ ಸರ್ ಅವರು. ಮಂಗಳೂರು ಭಾಷೆನ ಲವ್ ಮಾಡಿ ಕೊಡುಗುರು ಅಂತಿದ್ದಾರೆ. ಅದನ್ನು ನಾನು ಕೊಡೋಕ್ಕಾಗಲ್ಲ. ಚಂದ್ರಿಗೆ ಬರಲ್ಲ, ನನಗೆ ಬರಲ್ಲ, ನಾನು ಕೋಲಾರದವನು, ನಾನು ಈ ಭಾಷೆ ಕೊಡ್ಬೋದು. ಬಟ್ ಕೊಡಬೇಕು ಅಂತಂದರೆ ಆ ಮಂಗಳೂರವ್ರನ್ನ ಕರೆಕ್ಟಾಗಿರೋ ರೈಟರ್ನ ಇಟ್ಕೊಂಡು ಅದನ್ನು ಮಾಡಬೇಕು. ತಪ್ಪಿಲ್ಲ, ನನಗೂ ಖುಷಿ ಇದೆ. ಸೂಪ್ರಮ್ಸು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಾಂತಾರ ಅವೆಲ್ಲ ಎಷ್ಟು ಅಲ್ವಾ ಸರ್, ಒಪ್ಕೋಬೇಕು ಅದನ್ನು. ಇವತ್ತು ಅವ್ರ ಕಡೆಯಿಂದ ಒಂದು ಒಳ್ಳೇದಾಗ್ತಿದೆ. ಅವರೇನು ಬೇರೆಯವರು ಅಂತ ಅನ್ಕೊಂಬಿಟ್ರೆ ಅದು ದುರಂತ. ಅದು ಅವರು ನಮ್ಮವರು ಅಂತ ಅಂದ್ಕೊಂಡಾಗಲೇ ನಾವೆಲ್ಲ ಎಂಜಾಯ್ ಮಾಡೋಕ್ಕಾಗೋದು. ಸರ್ ಮತ್ತೆ ಅದು ನನ್ನ ಲಾಸ್ಟ್ ಕ್ವಶನ್ ಆ್ಯಕ್ಚುಲಿ. ಈಗ ನಾವೆಲ್ಲ ಅಂದರೆ ನ್ಯೂ ಮಿಲ್ಲೇನಿಯಲ್, ನಾನು ಮಿಲ್ಲೇನಿಯಲ್. ಸೊ ಜನ್ಜಿ ಬಂದಿದೆ, ನೆಕ್ಸ್ಟ್ ಆಲ್ಫಾ ಬೀಟಾ ಹೋಗ್ತಾ ಇರುತ್ತೆ ಜನ್ರೇಷನ್. ಸೊ ನಾವೆಲ್ಲ ನೋಡಿ ಬೆಳೆದಂಥ ಸಿನಿಮಾಗಳು ಕಾದಂಬರಿ ಆಧಾರಿತ ಸಿನಿಮಾಗಳನ್ನು ನೋಡಿ ಆ ಮೌಲ್ಯಗಳನ್ನ ಅಳವಡಿಸ್ಕೊಂಡು ಇವತ್ತಿಗೂ ನಮ್ಮಲ್ಲೊಂದಷ್ಟು ಮೌಲ್ಯಗಳಿದೆ ಅಂದರೆ ಸಿನಿಮಾಗಳಿಂದ. ಸೊ ನಿಮ್ಮ ಸಿನಿಮಾ ಅಂದರೆ ನಿಮ್ಮ ಫ್ಯೂಚರ್ ಸಿನಿಮಾ ಒಂದು ಕಾದಂಬರಿ ಆಧಾರಿತವಾಗಿ ಇರಬೇಕಾ ಅನ್ನೋ ನಿಮ್ಮ ಪರಿಕಲ್ಪನೆ ಇದೆಯಾ ನಿಮ್ಮಲ್ಲಿ? ಸರ್ ಇದಕ್ಕೆ ಯಾವುದೇ ಒಂದು ಬೌಂಡ್ರಿಗಳಿಲ್ಲ. ನಾನು ಆಗಲೇ ಹೇಳ್ದಂಗೆ ಕಾದಂಬರಿನೇ ಇರಬೇಕು. ಆಗ ಇರಲಿಲ್ಲ. ಆಗ ಜನ್ರೇಷನ್ ನೀವು ಹೇಳಿದ್ರಲ್ಲ, ನ್ಯೂ ಮಿಲೇನಿಯನ್ ಅಂತ ಹೇಳಿದ್ರಲ್ಲ, ಆವಾಗೆಲ್ಲ ಏನಿತ್ತು, ಬುಕ್ ಓದ್ತಿದ್ರು, ಕತೆ ಬರೆಯೋರು ಇರಲಿಲ್ಲ. ಬುಕ್ ತೊಗೊಂಡು, ಕಾದಂಬರಿ ತೊಗೊಂಡು, ನಾವೆಲ್ ತೊಗೊಂಡು ನೋಡಿ ಅದ್ರ ಮೇಲೆ ಆ ಟ್ರೆಂಡ್ ಅದು. ಇವಾಗ ನಿಮ್ಮ ಯೂಟ್ಯೂಬಲ್ಲಿ ಯಾವುದಾದ್ರೂ ಒಂದು ಹೊಡೆದ್ರಿ ಅಂತಂದರೆ ಒಂದು ಒಳ್ಳೆ ಕತೆ ಸಿಗ್ತದೆ, ಕಣ್ಣು ಮುಂದೆನೇ ಒಂದು ಲೈನ್ ಸಿಗ್ತದೆ. ಇದು ವೆರಿ ಸ್ಪೀಡ್ ಇದ್ದೀವಿ ನಾವೆಲ್ಲ, 1000 ಕತೆಗಳು ಸಿಗ್ತವೆ. ಈಗ ನಾವು ಕಾದಂಬರಿ ತೊಗೋಬಾರ್ದು ಅಂತ ನಾನು ಹೇಳ್ತಿಲ್ಲ, ಕಾದಂಬರಿನೇ ತೊಗೊಂಬಂದು ಸಿನಿಮಾ ಮಾಡು ಅಂತಂದರೆ ಈ ಆಲ್ಫಾಗಳು ಬೀಟಾಗಳು ನಮ್ಮನ್ನು ಇದು ನಕ್ಬಿಡ್ತಾರೆ. ತಪ್ಪಿಲ್ಲ. ಕಾದಂಬರಿಯಲ್ಲಿ ಕೂಡ ನನ್ನ ಸುಮಾರು ಒಂದು 25-30 ಪುಸ್ತಕ ತೊಗೊಂಡೆ. ಭಾಳ ಖುಷಿಯಾಗೋಯ್ತು ನನಗೆ. ಈಗ ನನ್ನ ಸ್ನೇಹಿತರು ದುರ್ಗಾಸ್ತಮ ಅಲ್ವಾ ಶಿವಣ್ಣ, ದುರ್ಗಾಸ್ತಮ ಅಂತ ಒಂದು ಪುಸ್ತಕ ತೊಗೊಂಬಂದೆ ನೆನ್ನೆ. ನಮ್ಮ ಕಮಿಷನರ್ ಸಾಹೇಬರು ಮಂಗಳೂರಲ್ಲಿದ್ದರು, ಶಶಿಕುಮಾರ್ ಅವರು ಅಂತ ಕಮಿಷನರ್ ಅವರು. ನನಗೆ ದುರ್ಗಾಸ್ತಮ ಅನ್ನೋ ಪುಸ್ತಕ ಕೊಟ್ಟಿದ್ದರು, ಚಂದ್ರು ಇದು ಓದು ಅಂತ. ಸೊ ಎಂಥ ವಂಡರ್ಫುಲ್ ಪುಸ್ತಕ. ಸಿನಿಮಾ ಮಾಡೋದು ಇವತ್ತು ಮೆಗಾ ಹಿಟ್ಟು ಸರ್. ಒಂದು 10 ಪೇಜ್ ಓದಿದ್ರಂತೆ ಅವರು ನನ್ನ ಸ್ನೇಹಿತರು ನಿನ್ನೆ. ಚಂದ್ರು ಒಂದೊಂದು ಡೈಲಾಗು ಹಂಗಿದೆ ಅಂತಂದರು. ಸೊ ಹಂಗಾದ್ರೆ ಅದನ್ನು ತೊಗೋಬೋದು, ನಾವು ತೊಗೋಬಾರ್ದು ಅಂತೇನಿಲ್ಲ, ಅದನ್ನು ಸಿನಿಮಾ ಮಾಡ್ಬೋದು. ಇಲ್ಲ ನಮಗೆ ಯಾವುದೋ ಒಂದು ಲೈನ್ ಸಿಕ್ತು, ಈಗ ನನಗೆ ಮೊನ್ನೆ ಏನೋ ಒಂದು ಅನ್ನಿಸ್ತು, ನನಗೆ ಇವತ್ತಿನ ಕಾಲಘಟ್ಟಕ್ಕೆ ಇದನ್ನು ಮಾಡಬೇಕು, ಈ ಜನ್ರೇಷನ್ಗೆ ಇದನ್ನು ಹೇಳಬೇಕು ಅಂತ. ಕೇಳೋರು ಯಾರು? ಈ ಜನ್ರೇಷನ್ನವರು. ಅದು ಡಿಪೆಂಡ್ ಆಗುತ್ತೆ. ಇದು ಯಾವುದೇ ಬೌಂಡ್ರಿಗಳಿಲ್ಲ ಸರ್. ಒಳ್ಳೆ ಕತೆ ಮಾಡಬೇಕು, ಅವ್ರ ಮನಸ್ಸಿಗೆ ಮುಟ್ಟಬೇಕು ಸರ್. ಏನೇ ಕತೆ ಮಾಡಿದ್ರು ಅವನಿಗೆ ಟಚ್ ಆಗಬೇಕು, ಇಲ್ಲಿಗೆ ಟಚ್ ಆಗಬೇಕು.